ಯಾಕೆಂತಂದ್ರೆ ಯಾವ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ ಕೂಡ ಆಯಿತು. ಮುಖ್ಯವಾಗಿ ಈಗ ಬಾಗಲಕೋಟೆ ಕ್ಷೇತ್ರನ ನೋಡ್ತಾ ಇದ್ರೆ HY ಮೇಟಿ ಅವರ ಕುಟುಂಬದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಎಲ್ಲರೂ ಕೂಡ ಪಟ್ಟಿಟ್ಕೊಂಡು ಕೂತಿದ್ನ ನಾವು ಕೂಡ ನೋಡಿದ್ದೀವಿ. ಜೊತೆಗೆ ಮಹಾದೇವಿ ಅವರು ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಕ್ಯಾಂಪೇನ್ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಈ ಒಂದು ಗೊಂದಲ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಇದು ಹೊರತ ಬೀಳುತ್ತೆ. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರು ಅಂದ್ರೆ ತಳಮಟ್ಟದಿಂದ ಪಕ್ಷವನ್ನ ಕಟ್ಟುವವರೇ ಸಾಮಾನ್ಯ ಕಾರ್ಯಕರ್ತರು. ಅವರಲ್ಲೇ ಗೊಂದಲದ ವಾತಾವರಣ ನಿರ್ಮಾಣ ಆಯ್ತು ಅಂತಂದ್ರೆ ಹೆಂಗ್ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಹೆಂಗೆ ನಮ್ಮ ಪಕ್ಷವನ್ನ ಗೆಲ್ಲಿಸಿ ಅಂತ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ಲಸ್ ಪಾಯಿಂಟ್ ಏನಿದೆ ಉಮೇಶ್ ಮೇಟಿ ಅವರು ಅಂತ ನಾವು ನೋಡ್ತಾ ಹೋದ್ರೆ, ತಂದೆ HY ಮೇಟಿ ಅವರ ನಿಧನದ ಅನುಕಂಪದ ಅಲೆ ಕೂಡ ಇದೆ. ಜೊತೆಗೆ ಕ್ಷೇತ್ರದಲ್ಲಿ ಈಗ ಪ್ರಬಲವಾಗಿರುವ ಕುರುಬ ಸಮುದಾಯದ ಭದ್ರಕೋಟೆ, ಕುರುಬರು ಕೂಡ ಇಲ್ಲಿ ಬಹಳ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಳ್ತಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇರ ಆಶೀರ್ವಾದದ ಬಲ ಕೂಡ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಚುನಾವಣಾ ರಣತಂತ್ರ ಕೂಡ ಇಲ್ಲಿ ವರ್ಕೌಟ್ ಆಗೋ ಚಾನ್ಸಸ್ ಇದೆ. ಯಾಕೆಂತಂದ್ರೆ ನಾವು ಎಲ್ಲಾ ರೀತಿಯಲ್ಲೂ ನೋಡ್ಬೇಕಾಗುತ್ತೆ. ಮುಖ್ಯವಾಗಿ ನೀವು ಯಾವುದೇ ಒಂದು ಕ್ಷೇತ್ರವನ್ನ ತೆಗೆದುಕೊಂಡ್ರು ಕೂಡ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ಪಾರಂಪರಿಕವಾಗಿ ಅವರ ಪಕ್ಷಕ್ಕೆ ಸಂಬಂಧಪಟ್ಟವರು ಏನಾದ್ರು ನಿಧನ ಆದ್ರೆ ಅವರ ವಂಶಕ್ಕೆ ಅಂದ್ರೆ ವಂಶದಲ್ಲಿ ಯಾರು ಇರ್ತಾರೆ ಅವರಿಗೆ ಟಿಕೆಟ್ ಕೊಡೋದು ಈಗ ಅವರು ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಮೊನ್ನೆ ಕೂಡ DK ಶಿವಕುಮಾರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಈಗ ಸಾಮಾನ್ಯವಾಗಿ HY ಮೇಟಿ ಅವರು ನಿಧನರಾಗಿದ್ದಾರೆ, ಹಾಗಾಗಿ ಅವರ ಕುಟುಂಬದಲ್ಲಿರೋರಿಗೆ ನಾವು ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದೀವಿ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ರು. ಹಾಗಾದ್ರೆ ಇವ್ರಿಗೆ ಯಾರಿಗೂ ಸಾಮಾನ್ಯಕರ್ತರು ಕಾಣಿಸ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಸಂತೋಷ್. ಈಗ ಇದರ ಜೊತೆಗೆ ಮತ್ತೊಂದು ಕಡೆ ನಾವು ನೋಡಿದಾಗ CM ಸಿದ್ದರಾಮಯ್ಯ ಅವರ ಅಹಿಂದ ಅನ್ನುವಂಥದ್ದೇನಿತ್ತು ಇದು ತುಂಬಾ ವರ್ಕೌಟ್ ಆಗಿತ್ತು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ, ಹಿಂದೆಯೂ ಕೂಡ ಅವರ ಚುನಾವಣೆ ಮಾಡುವಂತಹ ಒಂದು ಪದ್ಧತಿ ಏನಿದೆ, ಅವರ ಒಂದು ಸ್ಟ್ರಾಟಜಿ ಏನಿದೆ ಅದೆಲ್ಲವನ್ನು ಕೂಡ ನೋಡಿದೀನಿ. ಅದು ಇಲ್ಲಿ ತುಂಬಾ ವರ್ಕೌಟ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಅಹಿಂದ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ನ ಹಿಡಿತ ತುಂಬಾ ಇದೆ. CM ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ಹೋಗಿ ಪ್ರಚಾರ ಮಾಡಿದ್ರೆ ಸಾಕು. ಇದರ ಜೊತೆಗೆ ಸರಳ ವ್ಯಕ್ತಿತ್ವ ಮತ್ತು ಜನರೊಂದಿಗೆ ಬೆರೆಯುವಂತಹ ಸ್ವಭಾವ ಅಂದ್ರೆ ಉಮೇಶ್ ಮೇಟಿ ಅವರು ಎಲ್ಲರನ್ನ ಹೊರತುಪಡಿಸಿ ನೋಡಿದಾಗ, ಅಂದ್ರೆ 4 ಜನ ಫ್ಯಾಮಿಲಿ ಮೆಂಬರ್ ಏನಿದ್ರು, ಮಲ್ಲು ಮೇಟಿ ಅವರಾಗಿರಬಹುದು ಅಥವಾ ಬಾಯಕ್ಕ ಮೇಟಿ, ಇವರೆಲ್ಲರನ್ನ ಹೊರತುಪಡಿಸಿ ನೋಡಿದಾಗ ಉಮೇಶ್ ಮೇಟಿ ಅವರು ಅವರ ತಂದೆ ಜೊತೆಗೆ ಇದ್ದುಕೊಂಡು ಆ ರಾಜಕಾರಣವನ್ನ ತುಂಬಾ ಹತ್ತಿರದಿಂದ ನೋಡಿದವರು. ಜೊತೆಗೆ ಜನರ ಜೊತೆಗೆ ಮೇಟಿಯವರು ಇಲ್ಲದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ನಿಭಾಯಿಸ್ತಾ ಇದ್ದಂತಹ ಚಾಕಚಕ್ಯತೆ ಅವರಲ್ಲಿ ಇತ್ತು ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಎಲ್ಲೆಲ್ಲಿ ಹಿಡಿತಾ ಇತ್ತು ಅಲ್ಲೆಲ್ಲವೂ ಕೂಡ ಉಮೇಶ್ ಮೇಟಿ ಅವರಿಗೆ ತುಂಬಾ ಚೆನ್ನಾಗಿ ಹಿಡಿತಾ ಇದೆ. ಜೊತೆಗೆ ರಾಜ್ಯದಲ್ಲಿ ಅಧಿಕಾರ ಇರೋದ್ರಿಂದಾಗಿ ಸರ್ಕಾರ ಇದೆ ಕಾಂಗ್ರೆಸ್ ಅದ್ದು, ಹೀಗಾಗಿ ಸಹಜವಾಗಿ ಆಗ ಅಭಿವೃದ್ಧಿ ಮಂತ್ರದ ಲಾಭ ಏನಿದೆ ಅದು ಕೂಡ ಕಾಂಗ್ರೆಸ್ಗೆ ಸಿಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮೇಟಿ ಕುಟುಂಬದ ದಶಕಗಳ ರಾಜಕಾರಣ ಏನಿದೆ ಅದರ ರಾಜಕೀಯ ವರ್ಚಸ್ಸು, HY ಮೇಟಿ ಅವರದ್ದು ತಮ್ಮದೇ ಆದಂತಹ ಒಂದು ರಾಜಕೀಯ ವರ್ಚಸ್ಸಿತ್ತು. ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಬಂದು ಬಿಜೆಪಿಯನ್ನ ಸೋಲಿಸಿ ಅಧಿಕಾರವನ್ನ ಹಿಡಿದುಕೊಂಡಿದ್ದು HY ಮೇಟಿ ಅವರು. ಹೀಗಾಗಿ ಕಾಂಗ್ರೆಸ್ ಅನ್ನ ಅಲ್ಲಿ ಗೆಲ್ಲಿಸಿದಂತಹ ಶ್ರೇಯಸ್ಸು ಅವರಿಗೆ ಹೋಗೇ ಹೋಗುತ್ತೆ. ಹೀಗಾಗಿ ಅವರ ವರ್ಚಸ್ಸು ಏನಿದೆ ರಾಜಕೀಯ ವರ್ಚಸ್ಸು, ಅದರ ಜೊತೆಗೆ ಅವರು ಗೆಲ್ಲುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಉಮೇಶ್ ಮೇಟಿ ಪ್ಲಸ್ ಪಾಯಿಂಟ್ ನೋಡ್ತಾ ಹೋದ್ರೆ, ಮೇಟಿ ಕುಟುಂಬದ ದಶಕಗಳ ಕಾಲದ ರಾಜಕೀಯ ವರ್ಚಸ್ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಇನ್ನು ಗ್ರಾಮೀಣ ಭಾಗದ ಮತದಾರರಲ್ಲಿ ಮೇಟಿ ಕುಟುಂಬದ ಮೇಲಿರುವ ಒಲವು ಈಗಲೂ ಕೂಡ ಹಂಗೆ ಇದೆ. ಜೊತೆಗೆ ಪಕ್ಷದ ಸಂಘಟಿತ ಹೋರಾಟ ಆಗಿರಬಹುದು ಅಥವಾ ಕಾರ್ಯಕರ್ತರನ್ನ ಅವರು ಒಗ್ಗಟ್ಟಿಸುವಂತಹ ರೀತಿ ಆಗಿರಬಹುದು, ಇದೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಬಹಳ ಪ್ಲಸ್ ಆಗುತ್ತೆ. ಜೊತೆಗೆ ಸಾಕಷ್ಟು ಮತ ಬ್ಯಾಂಕ್ ಅನ್ನು ಕೂಡ ಗಳಿಸೋ ಚಾನ್ಸಸ್ ಇದೆ ಉಮೇಶ್ ಮೇಟಿ ಅವರಿಗೆ. ಮುಖ್ಯವಾಗಿ ಮೇಟಿ ಕುಟುಂಬಗಳು ದಶಕಗಳ ಕಾಲದಿಂದ ಈ ಒಂದು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ಒಂದು ಉತ್ತಮವಾದಂತಹ ಕೆಲಸ ಮಾಡೋದಾಗಿರ್ಬಹುದು ಅಥವಾ ಕ್ಷೇತ್ರ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಒಂದು ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು, ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದೇ ಬಹಳ ಮುಖ್ಯ ಆಗುತ್ತೆ. ಆ ಕೆಲಸವನ್ನು ಕೂಡ ಮಾಡಿರೋದ್ರಿಂದ ಸ್ವಲ್ಪ ಇದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅನುಕಂಪದ ಅಲೆ ಇದೆ. HY ಮೇಟಿ ಅವರ ನಿಧನರಾಗಿರೋದ್ರಿಂದ ಅಲ್ಲಿ ಅನುಕಂಪದ ಅಲೆ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಸಾಕಷ್ಟು ವೋಟ್ ಬ್ಯಾಂಕ್ ನ ಗಳಿಸೋ ಚಾನ್ಸಸ್ ಕೂಡ ಇಲ್ಲಿ ಇದೆ. ಇದರ ಜೊತೆಗೆ ವ್ಯಕ್ತಿತ್ವವನ್ನು ಕೂಡ ನೋಡಬೇಕಾಗುತ್ತೆ ನಾವು. ವ್ಯಕ್ತಿತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉಮೇಶ್ ಮೇಟಿ ಅವರು ತುಂಬಾ ಸರಳ ಹಾಗೂ ಸ್ವಾಭಾವಿಕ ಗುಣದ ಒಬ್ಬ ರಾಜಕಾರಣಿ. ಜೊತೆಗೆ ಇಲ್ಲಿ ಚರಂತಿಮಠ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ತುಂಬಾ ರಫ್ ಆಗಿರುವಂತಹ ರಾಜಕಾರಣಿ ಅನ್ನುವಂತಹ ಮಾತುಗಳು ಕೂಡ ಬಾಗಲಕೋಟೆಯಲ್ಲಿ ಕೇಳಿ ಬರುತ್ತೆ. ಇದೇ ಕಾರಣಕ್ಕಾಗಿ ಈ ಒಂದು ವಿಚಾರದಲ್ಲಿ ನೋಡಿದಾಗ ಉಮೇಶ್ ಮೇಟಿ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ಇದನ್ನ ಯಾವ ರೀತಿಯಾಗಿ ಅವರನ್ನ ನಾಯಕರನ್ನಾಗಿ ಅವರನ್ನ ಇದು ಮಾಡುತ್ತೆ, ಪ್ರಚಾರ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇದರ ಜೊತೆಗೆ ಉಮೇಶ್ ಮೇಟಿ ಅವರಿಗೆ ಕೆಲವು ಮೈನಸ್ ಪಾಯಿಂಟ್ಗಳು ಕೂಡ ಇದೆ. ಏನೋ ಮೈನಸ್ ಪಾಯಿಂಟ್ಗಳು ಅಂತ ನೋಡಿದಾಗ ನೋಡಿ, ಟಿಕೆಟ್ ಕೇಳುವಂತಹ ಸಂದರ್ಭದಲ್ಲಿ ಕುಟುಂಬದ ಒಳಗೆ ಇದ್ದಂತಹ ಪೈಪೋಟಿ, ಕುಟುಂಬದಲ್ಲಿ ಇದ್ದಂತಹ ಅಸಮಾಧಾನ, ಒಳ ಮೀಸಲಾತಿಯ ಕಿಚ್ಚಿನಿಂದ ದಲಿತ ಮತಗಳು ಕೈತಪ್ಪುವ ಭೀತಿ ನೋಡಿ. ಒಂದು ಕಡೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಸಮುದಾಯ ಏನ್ ಹೇಳುತ್ತೆ, ಇಲ್ಲ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಒಂದು ಕಡೆ ಬಲ ಸಮುದಾಯಗಳು ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಡ ಸಮುದಾಯಗಳು ಇಲ್ಲ ಒಳ ಮೀಸಲಾತಿ ಬೇಕೇ ಬೇಕು ಅಂತ ಅವರು ಕೂತಿದ್ದಾರೆ.
ಈಗ ಕಾಂಗ್ರೆಸ್ ಅಡಕತೆರೆಯಲ್ಲಿ ಸಿಕ್ಕಿದ ರೀತಿಯ ಪರಿಸ್ಥಿತಿಯಲ್ಲಿದೆ. ಅದನ್ನ ಸಂಪೂರ್ಣವಾಗಿ ಜಾರಿನೂ ಮಾಡಲಿಲ್ಲ, ಇತ್ತ ಜಾರಿ ಆಗದೇನೂ ಇರಲಿಲ್ಲ. ಹೀಗಾಗಿ ನಡುವೆ ನಿಂತಿದ್ರಿಂದಾಗಿ ಓಲಾಟ ಇದೆ. ಹೀಗಾಗಿ ಒಂದು ಕಡೆ ಜಾರಿ ಮಾಡಲಿಲ್ಲ ಅಂತ ಎಡ ಸಮುದಾಯ, ಬಲ ಸಮುದಾಯ ಜಾರಿ ಮಾಡ್ತು ಅಂತ. ಹೀಗಾಗಿ ಅದು ಕೂಡ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಇನ್ನು ಬಿಜೆಪಿಯ ಪ್ರಬಲ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಎದುರಿಸುವಂತಹ ಅನಿವಾರ್ಯತೆ ನೋಡಿ. ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯ ಮತ ಬ್ಯಾಂಕ್, ಈಗ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಅದನ್ನ ಎದುರಿಸೋದಕ್ಕೆ ಈಗ ತಂತ್ರವನ್ನ ಮಾಡಬೇಕಾಗತ್ತೆ, ಅನಿವಾರ್ಯತೆ ಕೂಡ ಅವರಲ್ಲಿ ಇದೆ. ಈಗ ಇನ್ನು ರಾಜಕೀಯದಲ್ಲಿ ಉಮೇಶ್ ಮೇಟಿ ಅವರು ಹೊಸಬರು ಅನ್ನುವಂತಹ ಮಾತು ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾಕಂದ್ರೆ ತಮ್ಮ ತಂದೆಯವರ ನಿಧನದ ನಂತರ ಅವರು ಈಗ ರಾಜಕಾರಣಕ್ಕೆ ಕಾಲಿಡ್ತಾ ಇದ್ದಾರೆ. ಟಿಕೆಟ್ ಕೂಡ ಸಿಕ್ಕಿದೆ ಈಗ. ಆದರೆ ಈ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ತಮ್ಮ ತಂದೆಯವರ ಒಂದು ಪ್ರಬಲ ಏನಿತ್ತು, ಅವರ ಒಂದು ಹಿಡಿತ ಹೇಗಿತ್ತು, ಅದನ್ನು ಯಾವ ರೀತಿಯಾಗಿ ಅವರು ಟೇಕ್ ಓವರ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ಪ್ರಬಲವಾಗಿರುವಂತಹ ಲಿಂಗಾಯತ ಮತ ಬ್ಯಾಂಕು, ಆ ಮತ ಬ್ಯಾಂಕನ್ನು ಛಿದ್ರ ಮಾಡುವಂಥದ್ದು, ಆ ಮತ ಬ್ಯಾಂಕನ್ನು ಒಡೆಯುವಂತಹ ಒಂದು ಚಾಕಚಕ್ಯತೆಯನ್ನ ಅವರು ಯಾವ ರೀತಿ ತೋರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಹೀಗಾಗಿ ಅವರು ಯಾವ ರೀತಿ ಪ್ರಚಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಸಂತೋಷ್, ಉಮೇಶ್ ಮೇಟಿ ಅವರ ಪ್ಲಸ್ ಪಾಯಿಂಟ್ ಏನು ಅಂತ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ರಾಜಕೀಯದಲ್ಲಿ ಉಮೇಶ್ ಅವರಿಗಿರುವ ಅನುಭವದ ಕೊರತೆಯಾಗುತ್ತೆ. ಇನ್ನು ಜೊತೆಗೆ ಒಂದು ನಾಯಕತ್ವ ಬದಲಾವಣೆ ಚರ್ಚೆಗಳಿಂದ ಕಾರ್ಯಕರ್ತರಲ್ಲಿ ಸಣ್ಣ ಗೊಂದಲ ಕೂಡ ಇತ್ತು. ಬಾಗಲಕೋಟೆ ನಗರ ಪ್ರದೇಶದ ಬಿಜೆಪಿಯ ಪ್ರಬಲ ಹಿಡಿತ ಕೂಡ ಹಂಗೆ ಇದೆ. ಜೊತೆಗೆ ಮುಖ್ಯವಾಗಿ ವಿರೋಧ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಅನುಭವದ ಸವಾಲು ಜಾಸ್ತಿ ಇದೆ. ಯಾಕೆಂತಂದ್ರೆ ವೀರಣ್ಣ ಚರಂತಿಮಠ ಅಂತಂದ್ರೆ ಅವರ ಅನುಭವ ಕೂಡ ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ವೀರಣ್ಣ ಚರಂತಿಮಠ ಅಂತಂದ್ರೆ ಅವರಿಗೆ ಅವರದ್ದೇ ಆದಂತಹ ಒಂದು ಜನ ಸಮೂಹವೇ ಇದೆ ಅಂತ ಹೇಳಬಹುದು. ಆದ್ರೆ ಉಮೇಶ್ ಮೇಟಿ ಅವರಿಗೆ ಹೋಲಿಸ್ಕೊಂಡ್ರೆ ವೀರಣ್ಣ ಚರಂತಿಮಠ ಅವರಿಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಇದಾವೆ. ಜೊತೆಗೆ ಜನರ ಬೆಂಬಲ ಇದೆ, ಎಲ್ಲ ಕಡೆ ಅವ್ರು ಗುರುತಿಸ್ಕೊಂಡಿರೋದ್ರಿಂದ ಅವರಿಗೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ. ಮುಖ್ಯವಾಗಿ ರಾಜಕೀಯದಲ್ಲಿ ಉಮೇಶ್ ಅವರಿಗಿರುವ ಅನುಭವ ಏನಿದೆ ಅದು ಬಹಳ ಸ್ವಲ್ಪ ಕೊರತೆ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಹತ್ತಿರದಿಂದ ರಾಜಕೀಯ ನೋಡೋದು ಬೇರೆ, ಆದ್ರೆ ಆ ಒಂದು ರಾಜಕೀಯವನ್ನ ಮಾಡೋದು ಬೇರೆ, ಎರಡೂ ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ದೊಡ್ಡ ಸವಾಲಾಗುತ್ತೆ. ಜೊತೆಗೆ ಒಂದು ನಾಯಕತ್ವ ಬದಲಾವಣೆ ಏನಿತ್ತು, ಈ ಒಂದು ಚರ್ಚೆಗಳಿಂದಾಗಿ ಕಾರ್ಯಕರ್ತರಲ್ಲಿ ಸಣ್ಣದಾದಂತಹ ಗೊಂದಲ ಕೂಡ ಏರ್ಪಟ್ಟಿತ್ತು. ಮುಖ್ಯವಾಗಿ ಒಂದು ನಾಯಕತ್ವ ಗೊಂದಲ ವಿಚಾರ ಎಷ್ಟರ ಮಟ್ಟಿಗೆ ಚರ್ಚೆ ಆಯ್ತು ನಿಮಗೂ ಕೂಡ ಗೊತ್ತಿದೆ. ಆ ಒಂದು ವಿಚಾರ ಸಣ್ಣ ಕಾರ್ಯಕರ್ತರ ಅವರಿಗೆ ಬಹಳ ಗೊಂದಲ ಆಯ್ತು. ಯಾಕೆಂತಂದ್ರೆ ಮುಖ್ಯವಾಗಿ ನಾಯಕತ್ವ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ಪಕ್ಷ ಆದ್ರೂ ಕೂಡ. ಅದರಲ್ಲೇ ಗೊಂದಲ ಆಗೋಯ್ತು ಅಂತಂದ್ರೆ ಈಗ ಜನರೇ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ನಿಮ್ಮಲ್ಲೇ ಸರಿ ಇಲ್ಲ, ನೀವ್ ಹೆಂಗಪ್ಪ ನನ್ನ ಆಡಳಿತ ಮಾಡ್ತೀಯಾ? ಈಗ ಆಡಳಿತ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಸರಿ ಇರ್ಬೇಕಲ್ವಾ? ನಾವೇ ಸರಿ ಇಲ್ಲ ಅಂದಾಗ ಜನರ ಹತ್ರ ಹೋಗಿ ಏನಂತ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇನ್ನು ಉಮೇಶ್ ಮೇಟಿ ಅವರ ಪ್ಲಸ್ ಪಾಯಿಂಟ್ ನೋಡ್ತಾ ಹೋದ್ರೆ ಕೊನೆ ಕ್ಷಣದ ಟಿಕೆಟ್ ಬದಲಾವಣೆಯಿಂದ ಉಂಟಾದ ಸಣ್ಣ ಗೊಂದಲ, ಸ್ಥಳೀಯ ಮಟ್ಟದ ಕೆಲ ಕಾಂಗ್ರೆಸ್ ನಾಯಕರ ಒಳಗಿನ ಅತೃಪ್ತಿ ಕೂಡ ಅವರಿಗೆ ಪ್ಲಸ್ ಆಗಬಹುದು. ಯಾಕೆಂತಂದ್ರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಬದಲಾವಣೆಯಿಂದ ಸ್ವಲ್ಪ ಗೊಂದಲ ಕೂಡ ಆಗಿತ್ತು. ಸ್ಥಳೀಯ ಮಟ್ಟದ ಕೆಲ ಕಾಂಗ್ರೆಸ್ ನಾಯಕರ ಒಳಗಿನ ಒಂದು ಅತೃಪ್ತಿ ಕೂಡ ಅವರಿಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ. ಈಗ ಮತ್ತೊಂದು ಕಡೆ ನಾವು ನೋಡಿದ್ದೆ ಆದ್ರೆ ನೋಡಿ, ಕೊನೆ ಕ್ಷಣದಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಮನೆಯಲ್ಲಿ ಇರುವಂತಹ 4 ಜನರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿಲ್ಲದೇನಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದೆಡೆ ಈ ಟಿಕೆಟ್ ಘೋಷಣೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದೆಡೆ ವಿಳಂಬ ಮಾಡ್ತಾ, ಯಾಕಂದ್ರೆ ಆಯ್ಕೆ ಮಾಡಬೇಕು, ಯಾರಿಗಾದ್ರೂ ಅವ್ರಿಗೆ ಟಿಕೆಟ್ ಕೊಡಲೇಬೇಕು, ಅವರು ಮನೆಗೆ ಹೋಗಬೇಕು, ಜನರಿಗೆ ತಮ್ಮ ವಿಚಾರಗಳನ್ನು ತಿಳಿಸಬೇಕು, ಜೊತೆಗೆ ತಮ್ಮ ಪಕ್ಷ ಏನೇನು ಕೆಲಸ ಮಾಡಿದೆ ಅದನ್ನು ಹೇಳ್ಕೊಳ್ಬೇಕು, ತಮ್ಮ ಅಭಿವೃದ್ಧಿಗಳನ್ನು ಹೇಳ್ಕೊಳ್ಬೇಕು, ನಮಗೆ ವೋಟ್ ಹಾಕ್ರಪ್ಪ ಅಂತ ಮತಗಳನ್ನು ಸೆಳೆಯಬೇಕು. ಹೀಗಾಗಿ ಎಲ್ಲೋ ಒಂದೆಡೆ ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ವಿಳಂಬ ಮಾಡ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಇದು ಒಂದು ರೀತಿ ಕಾಂಗ್ರೆಸ್ಗೆ ಮೈನಸ್ ಆಗಬಹುದು. ಮತ್ತೊಂದು ಕಡೆ ಮತ್ತೊಬ್ಬ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅದರ ಅಧ್ಯಕ್ಷರು, ಮಾಜಿ ಶಾಸಕರಾಗಿ ಕ್ಷೇತ್ರದ ಮೇಲೆ ಹಿಡಿತ ಹೊಂದಿದ್ದಾರೆ. ಅಪಾರ ಪ್ರಮಾಣದ ಹಿಡಿತ ಇದೆ ಅವರಿಗೆ. ಲಿಂಗಾಯತ ಸಮುದಾಯದ ಮತಗಳನ್ನು ಒಗ್ಗೂಡಿಸುವಂತಹ ಶಕ್ತಿ ಅವರಿಗಿದೆ. ಅಲ್ಲಿ ಬಾಗಲಕೋಟೆಯಲ್ಲಿ ವೀರಶೈವ ಲಿಂಗಾಯತ ಈ ಎರಡು ಮತಗಳನ್ನು ಕೂಡ ಅವರು ಕ್ರೋಢೀಕರಿಸಬಲ್ಲರು, ತಮ್ಮ ಸೆಳೆಬಲ್ಲರು. ಜೊತೆಗೆ ಈ ಹಿಂದಿನಿಂದಲೂ ಕೂಡ ಮತಗಳನ್ನು ಯಾವುದೇ ಕಾರಣಕ್ಕೂ ಅವರು ಬಿಟ್ಟುಕೊಟ್ಟಿಲ್ಲ. ಕ್ಷೇತ್ರದಲ್ಲಿ ಇರುವಂತಹ ಬೃಹತ್ ಶೈಕ್ಷಣಿಕ ಸಂಸ್ಥೆಗಳ ನೆಟ್ವರ್ಕ್ ಸರಿಸುಮಾರು 100 ಡಿಗ್ರಿಗಳನ್ನು ಕಲಿಬಹುದಲ್ಲಿ, 100 ಕೋರ್ಸ್ಗಳನ್ನು ಕಲಿಬಹುದು ಅಂತ ಒಂದು ಬೃಹತ್ ಶೈಕ್ಷಣಿಕ ವ್ಯವಸ್ಥೆ, ಆ ಜಾಲವನ್ನು ಅವರು ಬಾಗಲಕೋಟೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಏನಿದೆ ಅದರಲ್ಲಿ ಅವರು ಡೆವಲಪ್ ಮಾಡಿದ್ರು. ಚರಂತಿಮಠ ಅವರ ಭಾರಿ ಪ್ರಭಾವ ಬಾಗಲಕೋಟೆಯಲ್ಲಿ ಇದೆ. ಬಿಜೆಪಿ ಮತ್ತೆ ಸಂಘ ಪರಿವಾರ ಏನಿದೆ ಈ ಎರಡರ ಶಿಸ್ತಿನ ಕಾರ್ಯಕರ್ತರ ಪಡೆ, ಈ ಕಾರ್ಯಕರ್ತರ ಪಡೆಯೂ ಕೂಡ ಬಿಜೆಪಿ ಚರಂತಿಮಠ ಅವರೇನಿದ್ದಾರೆ ಅವರ ಪರವಾಗಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಬಾಗಲಕೋಟೆ ಉತ್ತರ ಕರ್ನಾಟಕದಲ್ಲಿ ನಾವು ನೋಡಿದಾಗ RSS ವಿಚಾರಕ್ಕೆ ತುಂಬಾ ಪ್ರಬಲವಾಗಿರುವಂತಹ ಒಂದು ತಾಲೂಕು. ಹೀಗಾಗಿ ತುಂಬಾ ಆಳವಾಗಿ ಬೇರಿರುವಂತಹ RSS ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಅವರ ಪ್ಲಸ್ ಪಾಯಿಂಟ್ಗಳು ಏನೇನು ಅಂತ ನೋಡೋದಾದ್ರೆ ಬಿಜೆಪಿ ಮತ್ತು ಸಂಘ ಪರಿವಾರದ ಶಿಸ್ತಿನ ಕಾರ್ಯಕರ್ತರ ಪಡೆ ಅವ್ರ ಜೊತೆಗಿದೆ. ಆಗಲೇ ಹೇಳ್ತಾ ಇದ್ದಂತೆ
ಅನೇಕ ಬಾರಿ ಚುನಾವಣೆಗಳನ್ನ ಎದುರಿಸಿದಂತಹ ರಾಜಕೀಯ ಮುತ್ಸದಿ. ಕಾಂಗ್ರೆಸ್ನ ಒಳ ಮೀಸಲಾತಿ ಗೊಂದಲದ ಲಾಭ ಪಡೆಯುವಂತಹ ತಂತ್ರ ಕೂಡ ಅವರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಲ್ಲಿ ಇರುವಂತಹ ಒಂದು ಸಕಾರಾತ್ಮಕ ಭಾವನೆ, ಅಂದ್ರೆ ಅವರು ಕೆಲಸ ಮಾಡಿದ್ದಾರೆ, ಆ ಸಂಘವನ್ನು ಕೂಡ ಬೆಳೆಸಿದ್ದಾರೆ, ಬಾಗಲಕೋಟೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನುವಂತಹ ಒಂದು ಸಕಾರಾತ್ಮಕ ಭಾವನೆ ಇದೆ. ಆದರೆ ಕಳೆದ ಬಾರಿ ಚರಂತಿಮಠ್ ಅವರ ಸಹೋದರ ಚುನಾವಣೆಗೆ ನಿಂತಿದ್ರು, ಇದೇ ಕಾರಣಕ್ಕಾಗಿ ಅವರಿಗೆ ಹಿನ್ನಡೆ ಆಗಿತ್ತು ಅನ್ನುವಂತಹ ಮಾತುಗಳು ಕೇಳಬರ್ತಾರೆ. ಇನ್ನು ಇದರ ಜೊತೆಗೆ ಕಾಂಗ್ರೆಸ್ನ ಒಳ ಮೀಸಲಾತಿ ಗೊಂದಲ ಏನಿದೆ ಇದರ ಲಾಭ ಕೂಡ ಅವರು ಪಡ್ಕೊಳ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಒಲವು ಕೂಡ ಇದೆ. ಹೀಗಾಗಿ ಅವರು ಕೆಲಸ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಏನಿದೆ ಅದು ಸಾಕಷ್ಟು ಅವರಿಗೆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆಯಲ್ಲಿ ವೀರಣ್ಣ ಚರಂತಿಮಠ್ ಅವರೇನಿದ್ದಾರೆ ಅವರ ಪ್ಲಸ್ ನಾವು ನೋಡ್ತಾ ಹೋದ್ರೆ ನೋಡಿ, ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸವನ್ನ ಕಾಂಗ್ರೆಸ್ ಎಲ್ಲ ಒಂದೆಡೆ ಮಾಡಿಲ್ಲ, ಅದರಲ್ಲಿ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಬಿಜೆಪಿಯಲ್ಲಿ ಹಾಗಿಲ್ಲ. ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಅವರು ಎಲ್ಲ ಒಂದೆಡೆ ಸಬಲರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈ ಹಿಂದಿನಿಂದಲೂ ಕೂಡ ಲಭ್ಯವಾಗಿದ್ವು. ವೀರಣ್ಣ ಚರಂತಿಮಠ್ ಅವರ ಪ್ಲಸ್ ಪಾಯಿಂಟ್ ಏನು ಅಥವಾ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನು ಅಂತ ನಾವು ನೋಡ್ತಾ ಹೋದ್ರೆ ಬಲಿಷ್ಠ ಆರ್ಥಿಕ ಹಿನ್ನೆಲೆ, ಮತ್ತೆ ಈ ಒಂದು ಚುನಾವಣೆನ ಗೆಲ್ಲಬೇಕು ಅಂದ್ರೆ ಆರ್ಥಿಕ ಹಿನ್ನೆಲೆ ಕೂಡ ಬಹಳ ಮುಖ್ಯ ಆಗುತ್ತೆ. ಚುನಾವಣಾ ನಿರ್ವಹಣಾ ಶಕ್ತಿ ಕೂಡ ಇದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆಯ ಲಾಭವನ್ನ ಪಡ್ಕೊಳ್ಬಹುದು. ಮುಖ್ಯವಾಗಿ ಎಲ್ಲೇ ನೋಡಿದ್ರು ಕೂಡ ರಾಜ್ಯ ಸರ್ಕಾರದ ಆಡಳಿತ ಯಾವ ರೀತಿ ಇದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಆಡಳಿತ ವಿರೋಧಿ ಅಲೆ ಇದೆ, ಹಾಗಾಗಿ ಈ ಒಂದು ಲಾಭವನ್ನ ಈಗ ವೀರಣ್ಣ ಚರಂತಿಮಠ್ ಅವರು ಪಡ್ಕೊಳ್ಬಹುದು. ಜೊತೆಗೆ ಇನ್ನು ಕಳೆದ ಬಾರಿ ವೀರಣ್ಣ ಚರಂತಿಮಠ್ ಅವರ ಸೋಲನ್ನು ಅನುಭವಿಸುವಂತಹ ಸಂದರ್ಭದಲ್ಲೂ ಕೂಡ ಕೇವಲ 5,000 ಮತಗಳ ಅಂತರ ಅಷ್ಟೇ ಇದ್ದಿದ್ದು. ಹಾಗಾಗಿ ಈ ಬಾರಿ ಬಹಳ ಒಂದು ಪ್ಲಸ್ ಆಗುತ್ತೆ ವೀರಣ್ಣ ಚರಂತಿಮಠ್ ಅವರಿಗೆ. ಜೊತೆಗೆ ಒಂದ್ ಸ್ವಲ್ಪ ಬಲಿಷ್ಠ ಆರ್ಥಿಕ ಹಿನ್ನೆಲೆ ಕೂಡ ಅವರಿಗಿದೆ. ಜೊತೆಗೆ ಈಗ ನಾವೇನು ಬಾಗಲಕೋಟೆ ವಿದ್ಯಾಕಾಶಿ ಅಂತ ಕರಿತೀವಿ, ವಿದ್ಯಾಕಾಶಿ ಅಂತ ಕರಿಬೇಕು ಅಂತಂದ್ರೆ ವೀರಣ್ಣ ಚರಂತಿಮಠ್ ಅವರ ಕೊಡುಗೆ ಜಾಸ್ತಿ ಇದೆ. ಹಾಗಾಗಿ ವೀರಣ್ಣ ಚರಂತಿಮಠ್ ಅವರಿಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಜೊತೆಗೆ ಬಿಜೆಪಿ ಅವ್ರಿಗೂ ಕೂಡ ಪ್ಲಸ್ ಆಗುತ್ತೆ. ಈಗ ಅವರ ಕೆಲವು ಮೈನಸ್ ಪಾಯಿಂಟ್ಗಳು ಕೂಡ ಇದ್ದಾವೆ. ಚರಂತಿಮಠ್ ಅವರ ಮೈನಸ್ ಪಾಯಿಂಟ್ಗಳು ಕೂಡ ಸಾಕಷ್ಟು ಇದಾವೆ. ಅದಕ್ಕೂ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಅವರಿಗೆ RSS ನ ಹಿನ್ನೆಲೆ ಇದೆ, ಜೊತೆಗೆ ಬಲಿಷ್ಠವಾಗಿ ಅವರ ಹಿಂದೆ ಕಾರ್ಯಕರ್ತರು ನಿಂತಿದ್ದಾರೆ ನಿಜ. ಆದ್ರೆ ಕಳೆದ ಚುನಾವಣೆಯಲ್ಲಿ ಸೋಲಿನ ಕಹಿ ನೆನಪೇನಿದೆ ಅದು ಹಾಗೆ ಇದೆ, ಮಾಸಿಲ್ಲ. ಬಿಜೆಪಿ ಒಳಗೆ ಕೆಲವು ಹಿರಿಯ ನಾಯಕರ ಆಂತರಿಕ ವಿರೋಧ ಕೂಡ ಇತ್ತು. ಚರಂತಿಮಠ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಕೆಲವು ಹಿರಿಯ ನಾಯಕರು ಯಾರಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರುತ್ತೆ. ಅನೇಕ ನಾಯಕರಿದ್ದಾರೆ, ಅನೇಕ ಏನು ಮುಖಂಡರಿದ್ದಾರೆ, ಅವರೆಲ್ಲರ ವಿರೋಧ ಇತ್ತು. ಇನ್ನು ಬಿಜೆಪಿ ಕಾಂಗ್ರೆಸ್ನಲ್ಲಿ ಅನುಕಂಪದ ಅಲೆ ಏನಿದೆ, HY ಮೇಟಿ ಅವರ ಕುಟುಂಬದ ಪರವಾಗಿ ಇರೋ ಅನುಕಂಪದ ಅಲೆ, ಅದನ್ನ ತಡೆಯುವಂತಹ ಸವಾಲು ಕೂಡ ಅವರಿಗೆ ಎದುರಿಗಿದೆ. ಹಿಂದುಳಿದ ವರ್ಗಗಳ ಮತಗಳೇನಿದ್ದಾವೆ ಅವು ಕಾಂಗ್ರೆಸ್ ಪರವಾಗಿ ವಾಲುವಂತಹ ಆತಂಕ ಕೂಡ ಚರಂತಿಮಠ್ ಅವರನ್ನ ಕಾಡ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಸಿದ್ದರಾಮಯ್ಯ ಅವರು ಹೋದ್ರು ಅಂತಂದ್ರೆ ಸಾಕು ಅಲ್ಲಿ ಅಹಿಂದ ಅನ್ನುವಂಥದ್ದು ಬರುತ್ತೆ. ಅಹಿಂದ ಅಂತ ಏನಾದ್ರೂ ಬಂದಿದ್ದೆ ಆದ್ರೆ ಆಗ ಹಿಂದುಳಿದ ಪರಗಳ ಏನು ವರ್ಗ ಮತಗಳಿದೆ ಏನಿದಾವೆ ಆ ವರ್ಗಗಳ ಮತಗಳು ಕಾಂಗ್ರೆಸ್ ಪರವಾಗಿ ಒಲ್ಲುವಂತಹ ಸಾಧ್ಯತೆ ತುಂಬಾ ಹೆಚ್ಚಳವಾಗಿರುತ್ತೆ. ಹೀಗಾಗಿ ಇದನ್ನ ತಡೆಯುವಂತಹ ಒಂದು ಕೆಲಸ ಕೂಡ ಅವರು ಮಾಡಬೇಕಾಗತ್ತೆ. ಇನ್ನು ಯುವ ಮತದಾರರನ್ನ ಸೆಳೆಯೋದ್ರಲ್ಲಿ ಎದುರಾಗಿರುವಂತಹ ಪೈಪೋಟಿ ಅದು ಕೂಡ ಇಲ್ಲಿ ಇರುತ್ತೆ. ಗ್ರಾಮೀಣ ಭಾಗದಲ್ಲಿ ಬಿಜೆಪಿಗೆ ಇರುವಂತಹ ಸಾಂಪ್ರದಾಯಿಕ ಮತಗಳ ಕೊರತೆ, ಅಂದ್ರೆ ಗ್ರಾಮೀಣ ಭಾಗ ಏನಿದೆ ಆ ಭಾಗದಲ್ಲಿ ಬಿಜೆಪಿಗೆ ಮತಗಳೇ ಇಲ್ಲ, ವೋಟ್ಗಳೇ ಇಲ್ಲ. ಕೇವಲ ಸಿಟಿ ಭಾಗ ಏನಿದೆ ಆ ಸಿಟಿಯಲ್ಲಿ ಮಾತ್ರ ಬಿಜೆಪಿಗೆ ಈ ಹಿಂದಿನಿಂದಲೂ ವೋಟ್ ಹಾಕ್ತಾ ಬರ್ತಾ ಇರುವಂತಹ ಒಂದು ಸಾಂಪ್ರದಾಯಿಕ ಮತಗಳೇನಿದ್ದಾವೆ ಆ ಮತಗಳು ಬಿಜೆಪಿಗೆ ಬಿದ್ದೇ ಬೀಳುತ್ತೆ. ಹೀಗಾಗಿ ಇದನ್ನ ಹೊರತುಪಡಿಸಿ ಹಳ್ಳಿ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಓಟ್ಗಳನ್ನ ಸೆಳೆಯುವಂತಹ ಕೆಲಸಕ್ಕೆ ಅವರು ಮುಂದಾಗಬೇಕು. ಇಲ್ಲದೆ ಹೋದ್ರೆ ಇದು ಭಾರಿ ಹಿನ್ನಡೆಗೆ ಕಾರಣ ಆಗುತ್ತೆ, ಮತ್ತೆ ಅವರು ಸೋಲುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಮುಂದೆ ಮತ ಸೆಳೆಯುವಂತಹ ಸಾಹಸಕ್ಕೆ ಅವರು ಕೈ ಹಾಕಬೇಕಾಗತ್ತೆ. ಇನ್ನು ಕ್ಷೇತ್ರದಲ್ಲಿ ಬದಲಾವಣೆ ಬಯಸುವಂತಹ ಒಂದು ಜನರ ವರ್ಗ ಏನಿದೆ ಅದರ ಒಲವು ಕೂಡ ಇದೆ. ಅಂದ್ರೆ ಇಲ್ಲ ಬೇಡ, ಚರಂತಿಮಠ್ ಅವರು ಪಕ್ಷಕ್ಕೆ ಬೇಡ, ಅವ್ರನ್ನ ಬದಲಾವಣೆ ಮಾಡಬೇಕು, ಅವರ ಬದಲಾವಣೆಯಾಗಿ ಬೇರೆ ನಾಯಕರು ಬರಬೇಕು ಅನ್ನುವಂಥ ಅನೇಕ ವರ್ಗ ಇದೆ, ಅನೇಕ ನಾಯಕರಿದ್ದಾರೆ. ಹೀಗಾಗಿ ಅವರ ಒಲವೇನಿದೆ ಅವರನ್ನ ತಮ್ಮತ್ತ ಒಲಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಅವರು ಮುಂದಾಗಬೇಕಾಗತ್ತೆ. ಜೊತೆಗೆ ಭಾರಿ ಹಿನ್ನಡೆಯಾಗುವಂತಹ ವಿಚಾರ ಏನಂದ್ರೆ ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಮುಂದೆ ಮತ ಸೆಳೆಯುವಂತಹ ಸಾಹಸಕ್ಕೆ ಅವರು ಕೈ ಹಾಕಬೇಕಾಗುತ್ತೆ. ಜೊತೆಗೆ ಇಲ್ಲಿ ಚುನಾವಣೆ ಮಾಡೋದಕ್ಕಂತ ಸತೀಶ್ ಜಾರಕಿಹೊಳಿ ಅವರೇ ಸಂಘಟನಾ ಚತುರರಾಗಿ ಚುನಾವಣೆಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಅಂತ ಅವರೇ ಅಲ್ಲಿ ನೆಲೆಯೂರಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಅವರೇ ಮೊಕ್ಕ ಮೂಡಿದ್ದಾರೆ ಕೂಡ. ಹೀಗಾಗಿ ಅವರ ಚಾತುರ್ಯಕ್ಕೆ ಪ್ರತಿರೋಧದ ಕೊರತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಯಾವ ರೀತಿಯಾಗಿ ಇದನ್ನು ಅವರು ಎದುರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.
ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ನೋಡಿ, ಈ ಹಿಂದಿನಿಂದಲೂ ಕೂಡ ಅನೇಕ ಚುನಾವಣೆಗಳನ್ನ ನೋಡಿದ್ದೀವಿ ನಾವು. ಬೇರೆ ಬೇರೆ ಚುನಾವಣೆಗಳಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಅವರ ಸಂಘಟನೆಯ ಚಾತುರ್ಯತೆ ಏನಿದೆ ಅದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಎದುರಿಸುತ್ತೆ, ಜೊತೆಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು, ಹಿಂದುಳಿದ ವರ್ಗಗಳ ಮತಗಳು, ಜೊತೆಗೆ ಅಲ್ಪಸಂಖ್ಯಾತ ಮತಗಳು, ಇದನ್ನ ಯಾವ ರೀತಿಯಾಗಿ ಬ್ರೇಕ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ಕಾಂಗ್ರೆಸ್ನ ವಿಚಾರಕ್ಕೆ ಬಂದಾಗ ವೀರಶೈವ ಲಿಂಗಾಯತ ಮತಗಳು, ಈ ಪ್ರಶ್ನೆ ತುಂಬಾ ಎದುರಾಗುತ್ತೆ ನೋಡಿ. ವೀರಶೈವ ಲಿಂಗಾಯತ ಮತಗಳು ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಏನಿದಾವೆ ಇದನ್ನ ಒಡೆಯುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಬೇಕಾಗುತ್ತೆ. ಅಂದ್ರೆ ಯಾರ್ಯಾರು ಲಿಂಗಾಯತ ನಾಯಕರಿದ್ದಾರೆ, ವೀರಶೈವ ನಾಯಕರು ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಅವರನ್ನ ಕಾಯ್ದುಕೊಳ್ಳುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಸಹಜವಾಗಿ ಇಲ್ಲಿ ಸೋಲಿನ ಕಹಿ ಕಾಂಗ್ರೆಸ್ಗೆ ಎದುರಾಗತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈಗಾಗಲೇ ಇಬ್ರು ನಾಯಕರು ಇವತ್ತು ನೋಡಿದಾಗ ಭಾರಿ ಘಟಾನುಘಟಿ ನಾಯಕರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಇಬ್ಬರೂ ಕೂಡ ಸೇರ್ಕೊಂಡು ಇವತ್ತು ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದಾರೆ. ಒಂದೆಡೆ ಬಿಜೆಪಿ ಇವತ್ತು ಭಾರಿ ಶಕ್ತಿ ಪ್ರದರ್ಶನ ಮಾಡಿತು. ವೀರಣ್ಣ ಚರಂತಿಮಠ ಅವರು, DY ವಿಜಯೇಂದ್ರ, ಜೊತೆಗೆ ಜಗದೀಶ್ ಶೆಟ್ಟರ್, ಈ ಎಲ್ಲಾ ನಾಯಕರ ಜೊತೆಗೆ ತೆರಳಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇತ್ತ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಆದಿಯಾಗಿ ಸತೀಶ್ ಜಾರಕಿಹೊಳಿ ಇನ್ನಿತರ ಹಲವಾರು ನಾಯಕರು ಇವತ್ತು ರೋಡ್ ಶೋದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಕಾಂಗ್ರೆಸ್ ಪರವಾಗಿ ಮತಗಳನ್ನ ಸೆಳೆಯೋದಕ್ಕೆ ಅಂತ ಮುಂದಾದ್ರು. ಹೀಗಾಗಿ ಇಬ್ರು ನಾಯಕರು, ನಾನು ಎಷ್ಟು ಬೆಂಬಲಿಗರನ್ನ ಹೊಂದಿದ್ದೀನಿ, ನಿಮ್ಮ ಹತ್ರ ಎಷ್ಟು ಜನ ಬೆಂಬಲಿಗರಿದ್ದಾರೆ, ಇದೆಲ್ಲವೂ ಕೂಡ ನೋಡೋದಕ್ಕೆ ಸಿಕ್ತು. ಆ ಒಂದು ಬಲಾಬಲವನ್ನು ನೋಡೋದಕ್ಕೆ ಸಿಕ್ತು. ಇಬ್ರು ನಾಯಕರು ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಮುಂದಾದ್ರು. ಈ ನಡುವೆ ಎರಡೂ ಪಕ್ಷಗಳಲ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ. ಎರಡೂ ಪಕ್ಷಗಳಲ್ಲಿ ಪ್ಲಸ್ಸು ಮೈನಸ್ಸು ಎರಡೂ ಕೂಡ ಇದೆ. ಆದರೆ ಮೈನಸ್ ಇರುವಂತಹ ವಿಚಾರಗಳು ಏನಿದಾವೆ, ಆ ಮೈನಸ್ ಆಗಿರುವಂತಹ ವಿಚಾರಗಳನ್ನ ಯಾವ ರೀತಿಯಾಗಿ ಇವರು ಬಗೆಹರಿಸ್ಕೊಳ್ತಾರೆ, ಚುನಾವಣೆಯಲ್ಲಿ ಅದು ಕಂಡು ಬರಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಏನೇ ಆದರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆಗ ಮಾತ್ರ ಚುನಾವಣೆಯಲ್ಲಿ ಗೆದ್ದು ಬೀಗೋದಕ್ಕೆ ಸಾಧ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.